ಹೌದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯ ಜನರು ಕೃಷಿಯನ್ನೇ ಅವಲಂಬಿತರಾಗಿದ್ದು ನೀರಾವರಿ ಬೆಳೆಗಳನ್ನೇ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದಲ್ಲಿ ಉತ್ತಮ ಮಳೆಯಾಗದೆ ಬರಗಾಲ ಬಂದು ರೈತರ ಬದುಕು ಅಧೋಗತಿಯಾಗಿತ್ತು. ಹೀಗಿರುವಾಗ ಇಂದಿನ ಸಂಸದ ಸುಧಾಕರ್ ಆಗಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾಗ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಹೆಬ್ಬಾಳ, ನಾಗವಾರ ಕೆರೆಗಳ ಕೊಳಚೆ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ತುಂಬಿಸಲಾಗಿತ್ತು. ಈಗ ಅದೇ ನೀರು 3ನೇ ಹಂತದ ಶುದ್ಧೀಕರಣವಾಗದೆ ವಿಷಕಾರಿ ನೀರಾಗಿ ಜನರ ಹೊಟ್ಟೆಗೆ ಸೇರುತ್ತಿದೆ. ಇದರಿಂದ ನಾನಾ ಕಾಯಿಲೆಗಳು ಚಿಕ್ಕಬಳ್ಳಾಪುರ ಭಾಗದ ಮಕ್ಕಳಿಗೆ, ಜನರಿಗೆ ಕಾಣತೊಡಗಿದೆ. ರೈತ ಪರ ಹೋರಾಟಗಾರರು, ಬಿಜೆಪಿ ಮುಖಂಡರ 3ನೇ ಹಂತದ ಶುದ್ಧೀಕರಣದ ಪರ ಧ್ವನಿ ಎತ್ತಿದ್ದರು. ಸರ್ಕಾರ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆ ಆಗುವ ತವಕದಲ್ಲಿದ್ದರು. ಆದರೆ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸದೆ ಬಜೆಟ್ನಲ್ಲಿ ನೀರಿನ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದೆ. ಚಿಕ್ಕಬಳ್ಳಾಪುರ ಭಾಗದ ರೈತಪರ ಹೋರಾಟಗಾರರ, ಬಿಜೆಪಿ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದು ಮಾರ್ಚ್ 15ಕ್ಕೆ ಸಮಾಜ ಸೇವಕ, ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ಕೊಟ್ಟಿದ್ದರು. ಅದರಂತೆ ವಿವಿಧ ಸಂಘಟನೆಗಳು ಇದಕ್ಕೆ ಸಾಥ್ ಕೊಟ್ಟಿದ್ದು, ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಅಂದಾಲಹಳ್ಳಿ ವೆಂಕಟೇಶ್ ಅಂತ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಈ ಒಂದು HN ವ್ಯಾಲಿ ನೀರು ನಮ್ಮ ಭಾಗಕ್ಕೆ ಹರಿದು ಬಂದರಿಂದ ಅಂತರ್ಜಲ ಅಭಿವೃದ್ಧಿಯಾಗಿ ಅನುಕೂಲ ಆಗ್ತದೆ ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಅದು ನೋಡಿದ್ರೆ ಈ ಕರ್ನಾಟಕ ಬಂದಂತೆ ಏನಾಯಿತು, ಅಲ್ಲಿ ಕಲುಷಿತ ನೀರು ಬೆಂಗಳೂರಿಂದ HN ವ್ಯಾಲಿ ನೀರು ಬೆಂಗಳೂರಿಂದ ಬರ್ತಕ್ಕಂಥ ನೀರು ಕಲುಷಿತವಾಗಿರೋ ನೀರು ಈ ಕಡೆ ಹರಿಸಿ ಈ ಕಡೆ ಕೆರೆಗಳಿಗೆ ತುಂಬಿಸಿದ್ರೂ ನಮಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ದನಕರುಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವುದೇ ರೀತಿಯ ಅನುಕೂಲ ಆಗ್ತಾ ಇಲ್ಲ. ಕಲುಷಿತ ನೀರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಇದೆ, ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದರಿಂದ ದಯವಿಟ್ಟು ಮೊನ್ನೆ ಸೆಷನ್ನಲ್ಲಿ ನಮ್ಮ ಮುಳಬಾಗಿಲು ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಸೆಷನ್ನಲ್ಲೇ ಚರ್ಚೆ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಎಲ್ಲ ಮಕ್ಕಳಿಗೆ ಸಮಸ್ಯೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಜನಕರುಗಳು ಕುಡಿಯೋಕ್ಕಾಗ್ತಾ ಇಲ್ಲ. ಈ ನೀರಿನಿಂದ ನೀವು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು, ನಮ್ಮ ಜನಗಳ ರಕ್ಷಣೆ ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅದರ ಪರವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿನೂ 15ನೇ ತಾರೀಕು ಹೋರಾಟ ಇಟ್ಕೊಂಡಿದ್ದಾರೆ. ನಮ್ಮ ಸಂದೀಪ್ ರೆಡ್ಡಿ ಸರ್ ಆಗ್ಬೋದು, ಉಳಿದಂಥ ಪ್ರಜ್ಞಾವಂತರು ನಾಗರಿಕರು ಎಲ್ಲ ಸೇರಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಬಂದ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮಂಥವರೆಲ್ಲ ನಾವೆಲ್ಲ ಭಾಗವಹಿಸಿ ಆ ಬಂದನ್ನು ಯಶಸ್ವಿ ಮಾಡ್ತೀವಿ. ಅದರ ಘನತ ವೆಚ್ಚ ಸರ್ಕಾರ ದಯವಿಟ್ಟು ಈ ನೀರನ್ನು HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು. ನಮ್ಮ ಮಕ್ಕಳ ಮರಿಗಳಿಗೆ, ಎಲ್ಲ ದನಕರುಗಳಿಗೆ, ಸಾರ್ವಜನಿಕರಿಗೆ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಸ್ಪಂದನೆ ಮಾಡಬೇಕಂತೇಳಿ ನನ್ನ ಅನಿಸಿಕೆ ಸರ್. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬಿಟ್ಟಿರುವ HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ವಿಚಾರದಲ್ಲಿ ಈಗಾಗಲೇ ಸಾರ್ವಜನಿಕರಲ್ಲಿ ಕಿಚ್ಚು ಹತ್ತಿದ್ದು, ಚಿಕ್ಕಬಳ್ಳಾಪುರ ಜನರಿಗೆ ಕುಡಿಯುವ ನೀರಾದರೂ ಕೊಡಿ, ಇಲ್ಲವಾದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿಸಿ ಎಂದು ಕೂಗು ಎದ್ದಿದ್ದು, ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಆರೋಗ್ಯವಾಗಿರಬೇಕಾದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ಆಗ್ರಹ ಹೆಚ್ಚಾಗುತ್ತಿದೆ. ಇದರಿಂದ ಮಾರ್ಚ್ 15ರಂದು ನಡೆಯಲಿರುವ ಚಿಕ್ಕಬಳ್ಳಾಪುರ ಬಂದ್ಗೆ ಸಾಮಾಜಿಕ ಹೋರಾಟಗಾರರು ಬೆಂಬಲ ಸೂಚಿಸಿದ್ದಾರೆ. ಅಣಕ್ಟೂರು ವೆಂಕಟೇಶ್ ಅಂತೇಳಿ ಪಡ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ಮಹಾಜನತೆಯಲ್ಲಿ ನನ್ನೊಂದು ಮನವಿ ಏನು, ಈಗ HN ವ್ಯಾಲಿ, KC ವ್ಯಾಲಿಯಿಂದ ಬಂದಿರತಕ್ಕಂಥ ಕುಲಷಿತ ನೀರು ನಮ್ಮ ಕೆರೆಗಳಲ್ಲಿ ತುಂಬಿರೋ ಒಂದು ನೀರಿನಿಂದ ಬೇಕಾದಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರಿದ್ದಾವೆ. ಈಗಾಗಲೇ ಎಲ್ಲನೂ ರಿಪೋರ್ಟ್ ಹೋಗಿ ಏನು ತರಕಾರಿಗಳು ವಿಷವಾಗಿದೆ, ಹಣ್ಣುಗಳ ಹಂಪುಗಳು ವಿಷವಾಗಿದ್ದಾವೆ, ಮತ್ತು ಆರೋಗ್ಯದ ಮೇಲೆ, ಮಕ್ಕಳ ಮೇಲೆ, ಪ್ರತಿಯೊಂದು ಇದ್ರ ಮೇಲೂ ಆರೋಗ್ಯದ ಮೇಲೆ ಬೀರಿರ್ತದೆ. ಈ ಒಂದು ಹೋರಾಟದ ಸಮ್ಮುಖ ಈಗ ಬರ್ತಕ್ಕಂಥ 15ನೇ ತಾರೀಕು ಭಾನುವಾರದಂದು ಏನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ಒಂದು ಬಂಧನನ್ನು ಆಚರಣೆ ಮಾಡಬೇಕು. ನಮ್ಮ ಕಷ್ಟ ಸುಖಗಳನ್ನು ನಾವೇ ಇದನ್ನು ಸ್ವಯಂ ಪ್ರೇರಣವಾಗಿ ನಾವು ನಿಂತು ನಮ್ಮ ಮುಂದೆ ನಮ್ಮ ಪೀಳಿಗೆಗೆ, ಮುಂದೆ ನಮ್ಮ ಮಕ್ಕಳಿಗೆ ಪೀಳಿಗೆಗೆ ಇದು ಒಳ್ಳೆಯದಾಗಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇದು ಮೂಡಬೇಕು. ದಯವಿಟ್ಟು ಇದೊಂದು ಒಂದು ದಿವಸ ತಾವೆಲ್ಲ ವರ್ತಕರು, ಸಣ್ಣ ವ್ಯಾಪಾರಸ್ಥರು ಎಲ್ಲ ಪ್ರತಿಯೊಬ್ಬರೂ ಇದಕ್ಕೊಂದು ಸಹಕಾರ ಕೊಟ್ಟರೆ ಇನ್ನು ಮುಂದೆ ನಾವು ನಮ್ಮ ಕಡೆಯಿಂದ ಎಲ್ಲ ಕಡೆಯಿಂದನೂ ಸಣ್ಣ ಸಹಾಯ ಮಾಡ್ದಂಗೆ ಆಗುತ್ತೆ. ಹಿಂದೆ ಎಲ್ಲ ಮಕ್ಕಳಿಗೂ
ಮರಿಮಕ್ಕಳಿಗೂ ಹಿಂದೆ ನಮ್ಮ ಹಿಂದಿನ ಪೀಳಿಗೆಗೆಲ್ಲನೂ ಇದು ಒಳ್ಳೆಯದಾಗಲಿ ಅಂತೇಳಿ ತಾವೆಲ್ಲ ಬಯಸುತ್ತಾ ಈ ಒಂದು 15ನೇ ತಾರೀಕು ಬಂದು ಕರೆ ಕೊಟ್ಟಿದ್ದಕ್ಕೆ ಇದು ಸಂಪೂರ್ಣವಾಗಿ ಬಂದು ಆಚರಣೆ ಆದರೆ ಈ ಒಂದು 3ನೇ ಶುದ್ಧ ನೀರಿನ ಘಟಕ ಮೂರನೇ ಹಂತದಲ್ಲಿ ಇದು ಸಂಸ್ಕರಣೆ ಆದರೆ ನಾವೆಲ್ಲ ಉಳ್ಕೊತೀವಿ, ಇಲ್ಲ ಅಂದರೆ ಉಳ್ಗಾವಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಮಗೆ ಇಚ್ಛೆ ಪಡ್ತೀನಿ. ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ಏನೀಗ ಕೆರೆ ಕುಟ್ಟೆಗಳು ಆಗ ಚಿಕ್ಕಬಳ್ಳಾಪುರ ಬರಪೀಡಿತ ಆಗಿತ್ತು. ಆಗ ಅಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು, ಈಗಲೂ ಕಾಂಗ್ರೆಸ್ ಸರ್ಕಾರ ಇರೋದು. ಆಗ ನಮಗೆ ಶಾಶ್ವತ ನೀರಾವರಿ ಬೇಕು ಅಂತ ನಾವು ಕೇಳಿದ್ವಿ, ಹೋರಾಟಗಳೆಲ್ಲ ಹಲವಾರು ಹೋರಾಟಗಳು ಮಾಡಿದ್ವಿ. ಆವಾಗ ಏನು ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆವಾಗ HN ವ್ಯಾಲಿ KC ವ್ಯಾಲಿ ನೀರು ಅಂತ ಹೇಳ್ಬಿಟ್ಟು ಶುದ್ಧೀಕರಣ ಮಾಡಿ ಬಿಟ್ಟರು. ಈಗ ಶುದ್ಧೀಕರಣ ಮಾಡಿಬಿಟ್ರು. ಆಗ ನೋಡೋದಕ್ಕೆ ಅಂದ ಚೆನ್ನಾಗಿತ್ತು, ಆದರೆ ಇಷ್ಟೊಂದು ದುಷ್ಪರಿಣಾಮ ಬೀಳ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಏನು ಕೆರೆ ಹತ್ರ ಬಂದರೆ ವಾಸನೆ, ದುರ್ವಾಸನೆ, ಮತ್ತು ದನ ಕರುಗಳು ಕುಡಿಯೋದಕ್ಕೆ ಆಗ್ತಾಯಿಲ್ಲ. ಏನಾಗ್ತಾ ಇದೆಯಪ್ಪ ಇದರಿಂದ ಸಮಸ್ಯೆ ಅಂದರೆ ಬೆಳೆಗಳು ಸರಿಯಾಗಿ ಆಗ್ತಾಯಿಲ್ಲ, ವಿಷಪೂರಿತ ಆಗ್ತಾಯಿದೆ, ಮತ್ತು ಕುಡಿಯೋ ನೀರು ಫ್ಲೋರೈಡ್ ಜಾಸ್ತಿ ಆಗ್ತಾಯಿದೆ. ಅದರಿಂದ 15ನೇ ತಾರೀಕೇನು ಸ್ವಯಂ ಪ್ರೇರಿತವಾಗಿ ಅವ್ರು ಯಾರೂ ನಮ್ಮನ್ನು ಕರೆದಿಲ್ಲ, ಸ್ವಯಂ ಪ್ರೇರಿತವಾಗಿ ನಾವು ಬಂದು ಕೊಡೋದಕ್ಕೆ ಬಂದ್ ಮಾಡಿ ನಮಗೆ ಶುದ್ಧವಾದ ಕುಡಿಯೋ ನೀರು ಬೇಕು, ನಮಗೆ ಕೊಳಚೆ ನೀರು ಬೇಡ ಅಂತ ಒಂದು ಟಾಪಿಕ್ ಇಟ್ಕೊಂಡು ಶುದ್ಧವಾದ ನೀರಿಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಮಾಲೂರು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ನಮಗೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ದಯಮಾಡಿ ಕೊಳಚೆ ನೀರು ಬೇಡ, 3ನೇ ಹಂತ ಶುದ್ಧೀಕರಣ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರು. ಕನಿಷ್ಠ ಪಕ್ಷ ವಿಧಾನಸಭಾ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕರು ಇದ್ರ ಬಗ್ಗೆ ಕರುಣೆನೇ ತೋರಲಿಲ್ಲ, ಇದ್ರ ಬಗ್ಗೆನೇ ಮಾತಾಡಲಿಲ್ಲ. ಆದರೆ ಅವರು ಮುಳುಬಾಗಿಲು ಶಾಸಕರಿಗೆ ಇರೋಷ್ಟು ಕರುಣೆ ಧೋರಣೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಿಗಿಲ್ವೇ? ನಾನು ಖಂಡಿತ ನಿಮ್ಮ ಎಲ್ಲರ ಪರ ಇರ್ತೀನಿ ಅಂದವರು ಇವತ್ತು ಡಯಾಲಿಸಿಸ್ ಪೇಷಂಟು ಸೀಟ್ ಸಿಗ್ತಾಯಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ನಾನೇ ಸುಮಾರು ಒಂದು 3-4 ಜನಕ್ಕೆ ಕರ್ಕೊಂಡೋಗಿದ್ದೀನಿ ಡಯಾಲಿಸಿಸ್ಗೆ, ಆದರೂ ಇಲ್ಲ ಅಂದಿದ್ದಕ್ಕೆ ಏನೋ ರಿಕ್ವೆಸ್ಟ್ ಮಾಡಿ ಇಲ್ಲೇ ಡಯಾಲಿಸಿಸ್ ಕೂಡ ಮಾಡಿಸ್ತಾ ಇದ್ದೀವಿ. ಆದರೆ ಈ ಥರ ಸಮಸ್ಯೆ ಆಗ್ತಾಯಿದೆ. ನಮಗೆ ದಯಮಾಡಿ ಶುದ್ಧವಾದ ನೀರು ಕೊಡಿ, ಕೊಳಚೆ ನೀರು ಬೇಡ. ನಮ್ಮ ವಿರೋಧ ಏನು ಗೊತ್ತು, 3ನೇ ಹಂತ ಶುದ್ಧೀಕರಣ ಬೇಕೇ ಬೇಕು. ಇಲ್ಲಾಂದರೆ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋವರೆಗೂ ನಾವೆಲ್ಲಿಗಾಗಿ ಹೋರಾಟಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ಸಿದ್ಧವಾಗಿದ್ದೇವೆ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ HN ವ್ಯಾಲಿ ಕಲುಷಿತ ನೀರಿನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹತ್ತಿಕೊಂಡಿದ್ದು, ಸರ್ಕಾರದ ಬಳಿ ಕುಡಿಯುವ ನೀರು ಕೊಡಿ, ಇಲ್ಲ 3ನೇ ಹಂತದ ಶುದ್ಧೀಕರಣ ಮಾಡಿಕೊಡಿ ಎಂದು ಬೃಹತ್ ಪ್ರತಿಭಟನೆಗೆ ಚಿಕ್ಕಬಳ್ಳಾಪುರ ಸಜ್ಜಾಗುತ್ತಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.